ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಮಿನಿಸ್ಟ್ರು ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿನೇ ಇದ್ದಾರೆ. ಆರ್ಮಿಗೆ ನೀವು ಪರ್ಮಿಷನ್ನೇ ಕೊಡಲಿಲ್ಲ, ಒಂದು ವಾರ್ ಮಾಡೋದು ಬಿಡಲಿಲ್ಲ, ಈಗ ಬಂದು ನೀವು ಇದ್ರ ಬಗ್ಗೆ ಮಾತಾಡ್ತಿದ್ದೀರ. ಎಷ್ಟು ಬ್ಲಾಸ್ಟ್ಗಳು ಆಯಿತು ಅವಾಗ? ಒಬ್ರು ಯಾರೋ ಒಂದು ಈ ಪಲಗವಾಗಿ ಇಷ್ಟು ದೊಡ್ಡ ಸ್ಟೆಪ್ ತೆಗೆದಿದ್ದಾರೆ, ನೀವು ಸಪೋರ್ಟ್ ಮಾಡಿರಿ. ನಿಮ್ಮ ನಾಚಿಕೆಯನ್ನು ಮಾನ ಮರ್ಯಾದೆ ಒಂದು ಇಲ್ವಾ? ಸಪೋರ್ಟ್ ಮಾಡಿ. ಇಂಥ ಟೈಮಲ್ಲಿ ನೀವು ದೇಶದ ಜೊತೆ ನಿಲ್ಲದೆ ನೀವು ಈಗ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿರಲ್ಲ, ಇಂಥ ಸ್ಟೆಪ್ಗಳು ನಿಮ್ಮವರು ಒಬ್ಬರು ಯಾವ ಕಾಲದಲ್ಲೂ ತೆಗೆದಿಲ್ಲ. ಬಂದು ಒಂದು ಅಟ್ಯಾಕ್ ಆದ ತಕ್ಷಣ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿದ್ರೆ ನಂಬರ್ 1 ಆಗಿರ್ತೀರ. ಅಲ್ಲಿ ಇಸ್ರೇಲ್ ಬಂದು ಪಾಲೆಸ್ತೀನ್ ಮೇಲೆ ಅಟ್ಯಾಕ್ ಮಾಡಿದ್ದು, ಹಮಾಸ್ ಮೇಲೆ ಅಟ್ಯಾಕ್ ಮಾಡಿದ್ದು. ಇವ್ರಿಗೆ ಅಷ್ಟೊಂದು ದುಃಖ ಆಯಿತು, ಈಗ ಪಾಲಾಗಮ್ ಅಟ್ಯಾಕ್ ಮಾಡಿದಾಗ ಯಾಕೆ ಬರಲಿಲ್ಲ? ದೇಶ ಪ್ರೇಮ ತೋರಿಸ್ರಿ. ನಿಮ್ಮ ಮುಸ್ಲಿಂ ಪ್ರೇಮ ಅಲ್ಲ, ಫಸ್ಟ್ ದೇಶದಲ್ಲಿ, ಈ ದೇಶದಲ್ಲಿ ಇದ್ದರೆ ಮಾತ್ರ ನಿಮಗೆ ಮುಸ್ಲಿಂ ಪ್ರೇಮ ಬರೋದು. ಫಸ್ಟ್ ನಮ್ಮ ದೇಶನ ಪ್ರೀತಿಸಿ. ಅಬ್ದುಲ್ ಕಲಾಂ ಥರ ಮುಸ್ಲಿಮ್ನ ನಾವು ನೋಡಿದ್ವಿ, ಅವ್ರ ದೇವರಂತ ನಾವು ಪೂಜಿಸ್ತೀವಿ. ಅವರಂಥ ಹೆಸರು, ಅವರಂಥ ದೇಶ ಪ್ರೇಮ ನಿಮ್ಮಲ್ಲಿ ಈ ನಡುವೆ ಯಾಕೆ ಬರ್ತಾಯಿಲ್ಲ? ಇಡೀ ಪ್ರಪಂಚದಲ್ಲಿ ಅತಿ ದೇಶ ಪ್ರೇಮಿ ಅಂತ ಯಾರಿದ್ದಾರೆ ಅಂದರೆ ಅದು ಭಾರತದಲ್ಲಿ. ದೇಶ ದ್ರೋಹಿಗಳು ಯಾರಿದ್ದಾರೆ ಅದು ಭಾರತದಲ್ಲಿ ಅತಿ ಜಾಸ್ತಿನೇ. ಸರ್, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನಮ್ಮ ಕರ್ನಾಟಕದ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಹೋಗಿ ಬಂದವರು ಒಂದು ಮಾತನ್ನು ಹೇಳಿದ್ರು. ಅಟ್ಯಾಕ್ ಆದಾಗ ಅಲ್ಲೇ ಬಹಳ ಹತ್ತಿರ ಇತ್ತು, ಪೊಲೀಸರು ಯಾರು ಹೋಗಲಿಲ್ಲ ಅಥವಾ ಏನು ಒಂದು ಕೂಡಲೇ ಕ್ರಮವನ್ನ ಯಾಕೆ ಕೈಗೊಳ್ಳಲಿಲ್ಲ, ಯಾಕೆ ಆ ರೀತಿ ಡಿಲೇ ಮಾಡಿದ್ರು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಮಿನಿಸ್ಟ್ರು ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿನೇ ಇದ್ದಾರೆ. ಬೇಜವಾಬ್ದಾರಿನೇ ಹೇಳೋದು. ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆರ್ಮಿಯವರು ಇಲ್ಲ ಅಲ್ಲಿನ ಪೊಲೀಸರು ಬರಬೇಕು ಅಂತ ನಿಮಗಿತ್ತು ಅಂದರೆ, ನಮ್ಮ 2007 ತಾಜ್ ಹೋಟೆಲ್ ಆದಾಗ 362 ಜನರನ್ನ ಕೊಂದು ಹೋದಾಗ ಅಲ್ಲಿಂದ ಇಲ್ಲಿ ತನಕ ಟೈಮ್ ಇತ್ತು. 2014 ತನಕ ಟೈಮ್ ಇತ್ತು. ಆರ್ಮಿಗೆ ನೀವು ಪರ್ಮಿಷನ್ನೇ ಕೊಡಲಿಲ್ಲ, ಒಂದು ವಾರ್ ಮಾಡೋದು ಬಿಡಲಿಲ್ಲ, ಈಗ ಬಂದು ನೀವು ಇದ್ರ ಬಗ್ಗೆ ಮಾತಾಡ್ತಿದ್ದೀರ. ಎಷ್ಟು ಬ್ಲಾಸ್ಟ್ಗಳು ಆಯಿತು ಅವಾಗ? ಮಾಲೆಗಾಂವ್ ಬ್ಲಾಸ್ಟ್ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಎಲ್ಲ ಬ್ಲಾಸ್ಟ್ಗಳು ಆಯಿತು. ಎಲ್ಲ ನೀವಿದ್ದಾಗಲೇ ನಡೆದಿರುತ್ತಾನೆ. ನಿಮ್ಗೆ ಆವಾಗ ಆ ಧೈರ್ಯ ಯಾಕೆ ಬರಲಿಲ್ಲ ವಾರ್ ಮಾಡಿಸೋದಾಗಲಿ? ಈಗ ಒಬ್ರು ಯಾರೋ ಒಂದು ಈ ಪಲಗವಾಗಿ ಇಷ್ಟು ದೊಡ್ಡ ಸ್ಟೆಪ್ ತೆಗೆದಿದ್ದಾರೆ, ನೀವು ಸಪೋರ್ಟ್ ಮಾಡಿರಿ. ನಿಮ್ಮ ನಾಚಿಕೆಯನ್ನು ಮಾನ ಮರ್ಯಾದೆ ಒಂದು ಇಲ್ವಾ? ಸಪೋರ್ಟ್ ಮಾಡಿ. ಇಂಥ ಟೈಮಲ್ಲಿ ನೀವು ದೇಶದ ಜೊತೆ ನಿಲ್ಲದೆ ನೀವು ಈಗ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿರಲ್ಲ, ಯೋಚನೆ ಮಾಡೋಂಥ ವಿಷಯ. ದೇಶ ಅನ್ನುವಾಗ ಬರಬೇಕು. ಅದು ಬಿಟ್ಟು ಇಷ್ಟೊಂದು ಟೈಮ್ ಇತ್ತು, ಏನು ಮಾಡ್ತಿದ್ದಾರೆ ಮೋದಿಯವ್ರು, ಏನು ಮಾಡ್ತಿದ್ದಾರೆ, ಏನು ರೀ ಯುದ್ಧ ಇದು ನಡೀತಾ ಇರೋದು? ಯುದ್ಧ ಅರ್ಥ ಆಯ್ತಾ? ಯುದ್ಧ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಇವನು ಹೊಡೆದಾನ ಅವ್ನು ಹೊಡೆಯೋಗೋದಲ್ಲ. ಯುದ್ಧ ಅಂದರೆ ಒಂದು ಪ್ಲ್ಯಾನ್ ಇರುತ್ತೆ. ಯಾವ ಜಾಗದಲ್ಲಿ ನಾವು ಅಟ್ಯಾಕ್ ಮಾಡಬೇಕು, ಅದಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು, ಯಾರ್ಯಾರು ಹೋಗಬೇಕು, ಹೋದ ಮೇಲೆ ಅವರು ಅಲ್ಲಿ ತಲುಪಿದ ಮೇಲೆ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಹೇಗೆ ಕೊಡಬೇಕು, ಇಂಥದ್ದೆಲ್ಲ ಪ್ಲ್ಯಾನಿಂಗ್ ತುಂಬ ನಡೆಯುತ್ತೆ. ಅಲ್ಲದೆ ಯುದ್ಧ ನಡೆಯೋ ಜಾಗ ಬಂದು ನಾರ್ಮಲ್ ಅಲ್ಲ, ಅದು ತುಂಬ ದೊಡ್ಡ ಲೊಕೇಶನ್. ಅರ್ಥ ಆಯ್ತಾ? ಒಂದು ಸ್ಟೇಟ್ ಅಲ್ಲ, ಒಂದು ಕಂಟ್ರಿ ಜೊತೆ ಮಾಡ್ತಾ ಇರೋದು. ಅದಕ್ಕೆ ಪ್ಲ್ಯಾನ್ ಇಡುತ್ತೆ. ಮೋದಿಯವ್ರು ಏನು ಮಾಡ್ತಿದ್ದಾರೆ, ಮೋದಿಯವ್ರು ಏನೂ ಮಾಡ್ತಾಯಿಲ್ಲ ಅಲ್ಲ, ಈಗ ಮಾಡಿದ್ದಕ್ಕೆ ಇಷ್ಟು ದಿನ ಟೈಮ್ ತೊಗೊಂಡಿದ್ದಕ್ಕೆ ನಾವು ರೆಡಿ ಆಗೋದಕ್ಕೆ. ಅಲ್ಲದೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಇದಕ್ಕಿಂತ ಮೊದಲು ಕಾರ್ಗಲ್ ವಾರ ಆಯಿತು. ಆವಾಗ ನಮ್ಮ ವಾಜಪೇಯಿ ಅವರೇ ಇದ್ದಿದ್ದು, ಕರೆಕ್ಟಾ? ಆವಾಗಲೂ ಆರ್ಮಿ, ನೇವಿ, ಏರ್ ಫೋರ್ಸ್ ಅದು 3 ಸೇರಿ ಒಂದು ಕಮಾಂಡರ್ ಇರಲಿಲ್ಲ. ಅದಕ್ಕಾಗಿ ನಮ್ಗೆ ಏರ್ ಫೋರ್ಸ್ ಬರೋದಕ್ಕೆ ಲೇಟ್ ಆಯಿತು, ಡಿಲೇ ಆಯಿತು. ಆದರೂ ಕೂಡ ನಾವು ಕಾರ್ಗಲ್ ವಾರ ಯುದ್ಧ ಗೆದ್ವಿ. ಇವಾಗ ಆ ಥರ ಇಲ್ಲ. ಒಂದೇ ಸಲ ಆರ್ಮಿ, ನೇವಿ, ಏರ್ ಫೋರ್ಸ್ 3 ಪಾಕಿಸ್ತಾನ ನುಗ್ಗಿದೆ ಅಂದರೆ ಆ CDS ಅಂತ ಒಂದು ಪೊಸಿಷನ್ ಈ ಸರ್ಕಾರ ಮಾಡ್ತು. ನೀವುಗಳೇನು ಮಾಡಿದ್ರಿ? ಆ CDS ಬಿಪಿನ್ ರಾವತ್ ಅವರಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ತನಕ ಕಂಟಿನ್ಯೂ ಆಗ್ತಿದೆ. ಅಪ್ರಿಷಿಯೇಟ್ ಮಾಡಿರಿ. ಈ 3 ಒಟ್ಟಿಗೆ ಇರೋದಕ್ಕಾಗಿ ನಮ್ಮನ್ನ ಯಾವ ಕಂಟ್ರಿ ಏನೂ ಮಾಡೋಕ್ಕಾಗಲ್ಲ. ಇಂಥ ಸ್ಟೆಪ್ಗಳು ನಿಮ್ಮವರು ಒಬ್ಬರು ಯಾವ ಕಾಲದಲ್ಲೂ ತೆಗೆದಿಲ್ಲ. ಬಂದು ಒಂದು ಅಟ್ಯಾಕ್ ಆದ ತಕ್ಷಣ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿದ್ರೆ ನಂಬರ್ 1 ಆಗಿರ್ತೀರ. ಸ್ವಲ್ಪ ನಾಚಿಕೆ ಮಾನ ಮರಿದಿರಲಿ. ದೇಶದ ಮ್ಯಾಟ್ರ್ ಬಂದಾಗ ಮಾತಾಡೋದು ಲೂಸ್ ಟಾಕ್ ಇರಬಾರ್ದು. ಯೋಚನೆ ಮಾಡಿ ಮಾತಾಡಿ. ಸರಿ, ಈಗ ಯುದ್ಧದ ವಿಚಾರಕ್ಕೆ ಬರೋದಾದರೆ, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮಂದಿ ಈಗ ಒಂದು ಹಾಕೋದನ್ನು ನಾನು ನೋಡ್ತಾ ಇದ್ದೆ. ಮೋದಿಜಿ ಅವತ್ತು ಹೇಳ್ತಾ ಇದ್ರು ಅಬ್ ಕಿ ಬಾರ್ 400 ಪಾರ್ ಅಂತ. ಸೊ ಅದು 400 ಸೀಟ್ ಬರುತ್ತೆ ಅಂತ ಅವ್ರು ಹೇಳಿದ್ದಲ್ಲ, S-400 ತರ್ತೀವಿ ಅಂತ ಹೇಳಿದ್ದು. ಸೊ ಈಗ ಅದನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಎಲ್ಲ ರೀತಿಯಾದ ಇದನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. S-400 ಮತ್ತು ನಮ್ಮದೇ ಇಂಡಿಯನ್ ಆಕಾಶ ಮಿಸೈಲ್ ಸಿಸ್ಟಮ್, ಹೀಗೆ ಬೇರೆ ಬೇರೆ ಇದೆ. ಸೊ ಇವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋದಾದ್ರೆ ಸಿಂಪಲಾಗಿ ಹೇಳಬೇಕು, ನೀವು ಮ್ಯಾಜಿಕ್ ನೋಡಿರ್ಬೋದು. ಒಬ್ಬ ಮ್ಯಾಜಿಕ್ ಮ್ಯಾನ್ ಕೈಯಲ್ಲಿ ಒಂದು ಟೊಪ್ಪಿ ಇರುತ್ತೆ. ಆ ಟೊಪ್ಪಿಯೊಳಗೆ ಏನಿದೆ ಅಂತ ನಿಮ್ಗೇನೋ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು. ಹಾಗೆ ಇಂಡಿಯಾದಲ್ಲಿ ಏನೇನಿದೆ, ಏನೇನು ಶಸ್ತ್ರ ಇದೆ, ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ. ತುಂಬ ಶಸ್ತ್ರಗಳು ಆಗೋಗಿದೆ. ಅವುಗಳಲ್ಲಿ ನಾವು ಸಣ್ಣ ಪುಟ್ಟದನ್ನೇ ತೋರಿಸ್ತಾ ಇರೋದು. ಅದು ದೊಡ್ಡ ನಮ್ಮ ಎನಿಮಿ ಕಂಟ್ರಿಗೆ ಇಟ್ಕೊಂಡಿದ್ದೀವಿ. ಅಂಥದ್ದು ಒಂದು ಬಿಟ್ಟರೆ ಸಾಕು, ಪಾಕಿಸ್ತಾನ ಲೋಟೋಗುತ್ತೆ. ಅದು ಮೊದಲು ಆಗಿಲ್ಲ, ಇವಾಗ ಆಗಿರೋದು. ಅಸ್ತ್ರಗಳು ನಾವು ಇಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ, ಆದರೂ ಅಂತೂ ನಿಮ್ಗೆ ಗೊತ್ತಿರೋ ಒಂದು 2-3 ಹೇಳ್ತೀನಿ, ಕೇಳಿದಿರೋ ಭಾರ್ಗವಾಸ್ತ್ರ ಒಂದಿದೆ.
ಕಾಳಿ ಅನ್ನೋ ಒಂದು ಅಸ್ತ್ರ ಇದೆ, ಇವೆಲ್ಲ ನೀವೆಲ್ಲೂ ಕೇಳಿರೋಕ್ಕಿಲ್ಲ. ಇಂಥ ಅಸ್ತ್ರಗಳು ನಾವು ಸೈಲೆಂಟಾಗಿ ಇಟ್ಕೊಂಡಿದ್ವಿ. ಆದರೆ ಕಾಳಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಾಡಿದ್ದು ತುಂಬ ಒಳ್ಳೆ ಪವರ್ಫುಲ್ ಲೈಟ್ ಲೇಸರ್ದು. ಓಕೆ, ಅಂತ ತುಂಬ ಅಸ್ತ್ರಗಳಿದೆ. ನಿಮಗೆ ತೋರಿಸೋದು ಬೇರೆ, ಆ ಟೈಮ್ ಬಂದಾಗ ಅದನ್ನ ಯೂಸ್ ಮಾಡ್ತೀವಿ ನಾವು. ತುಂಬ ನಮ್ಗೆ ಗೊತ್ತಿಲ್ಲದೆ ಇರೋಂಥ ತುಂಬ ವೆಪನ್ಗಳಿದೆ, ಅವುಗಳು ಆಗ್ತಾನೆ ಇರುತ್ತೆ. ಇಸ್ರೋ DRDO ಮಾಡ್ತಾ ಇರೋದೇ ಅಂಥದ್ದು. ಅವುಗಳು ನಾವು ಏನು ಅಂದರೆ ಮೊದಲಿಗೂ ಈಗ ನಾವು ಹೇಳ್ತೀವಲ್ಲ, ಈಗ GST ಅವುಗಳೆಲ್ಲ ಎಲ್ಲಿ ಹೋಗ್ತಾಯಿದೆ, ಅವೆಲ್ಲ ಇವುಗಳಿಗೆ ನೋಡಿ. ಫಸ್ಟು ಈ ದೇಶ ಚೆನ್ನಾಗಿರಬೇಕು ಅಂದರೆ ಜಾತಿ ಎಲ್ಲ ಇಂಪಾರ್ಟೆಂಟು. ಸೈನ್ಯ ಚೆನ್ನಾಗಿರಬೇಕು ಅಂದರೆ ಸೈನಿಕ ಎಲ್ಲ ಬೇಕು. ನಿಮ್ಮ ಸೈನ್ಯ ಸ್ಟ್ರಾಂಗ್ ಇದ್ದರೆ ದೇಶ ಉಳಿಯುತ್ತೆ. ಅದನ್ನು ಮೋದಿಯವರು ಮಾಡ್ತಾಯಿದ್ದಾರೆ, ನಮಗೆ ತುಂಬ ಖುಷಿನೇ. ಅಂಥ ಅಸ್ತ್ರಗಳು ಬೇಕು, ಅಂಥ ಅಸ್ತ್ರಗಳೆಲ್ಲ ರೆಡಿಯಾಗಿದೆ. ಕೆಲವುಗಳು ನಾವು ನಾರ್ಮಲ್ ಇರೋದನ್ನ ನಾವು ಇಡೀ ವರ್ಲ್ಡ್ ಮುಂದೆ ತೋರಿಸ್ತಿದ್ದೀವಿ. ಇನ್ನೂ ಪವರ್ಫುಲ್ ಆಗಿರೋದೆಲ್ಲ ನಾವು ಮ್ಯಾಜಿಕ್ ಟೋಪಿಲಿ ಇಟ್ಕೊಂಡಿದ್ದೀವಿ. ಆ ಟೈಮ್ ಬಂದಾಗ ಪಕ್ಕ ಯೂಸ್ ಮಾಡ್ತೀವಿ ಸರ್. ಹಾಗಾದರೆ ಈ ಸರ್ತಿ POK ಪಕ್ಕ ನಾವು ತಗೊಳ್ತೀವ ಸರ್? ಹೌದು, 100% POK ನಮ್ಮದೇ ಸರ್. ಮೊನ್ನೆ ಯಾರು ಆಲ್ ಐಸ್ ಆನ್ ರಾಫಾ, ಆಲ್ ಐಸ್ ಆನ್ ಪ್ಯಾಲೆಸ್ತೀನ್ ಅಂತ ಯಾರ್ಯಾರು ಅಳ್ತಾ ಇದ್ರು, ಏನು ಅವರಿಗೆ ಪ್ರೀತಿ ಉಕ್ಕಿ ಹರಿತಾ ಇತ್ತು ಅಂಥವ್ರು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ? ಇಂತಹ ಒಂದು ಸಿಚುವೇಶನಲ್ಲಿ ನಮ್ಮ ಭಾರತ ಇದೆ, ಯಾಕೆ ಅಂಥವ್ರು ಯಾರು ಕೂಡ ಬಂದು ಆಲ್ ಐಸ್ ಆನ್ ಇಂಡಿಯಾ ಅಂತ ಯಾಕೆ ಮಾತಾಡ್ತಾ ಇಲ್ಲ? ಕರೆಕ್ಟಾಗಿ ಕೇಳಿದರೆ MG ರೋಡಲ್ಲೆಲ್ಲ ಫ್ಲ್ಯಾಗ್ ಇಟ್ಕೊಂಡು ಅಲ್ಲಿ ಇಸ್ರೇಲ್ ಬಂದು ಪಾಲೆಸ್ತೀನ್ ಮೇಲೆ ಅಟ್ಯಾಕ್ ಮಾಡಿದ್ದು, ಹಮಾಸ್ ಮೇಲೆ ಅಟ್ಯಾಕ್ ಮಾಡಿದ್ದು. ಇವ್ರಿಗೆ ಅಷ್ಟೊಂದು ದುಃಖ ಇತ್ತು, ಈಗ ಪಾಲಾಗಮ್ ಅಟ್ಯಾಕ್ ಮಾಡಿದಾಗ ಯಾಕೆ ಬರಲಿಲ್ಲ? ದೇಶ ಪ್ರೇಮ ತೋರಿಸ್ರಿ. ನಿಮ್ಮ ಮುಸ್ಲಿಂ ಪ್ರೇಮ ಅಲ್ಲ, ಫಸ್ಟ್ ದೇಶದಲ್ಲಿ, ಈ ದೇಶದಲ್ಲಿದ್ದರೆ ಮಾತ್ರ ನಿಮಗೆ ಮುಸ್ಲಿಂ ಪ್ರೇಮ ಬರೋದು. ಫಸ್ಟ್ ನಮ್ಮ ದೇಶನ ಪ್ರೀತಿಸಿ, ಅವಾಗೆಲ್ಲ ಬರ್ತದೆ. ನೀವು ದೇಶ ಬಿಟ್ಟು ಅಲ್ಲೆಲ್ಲೋ ಇಸ್ರೇಲು ಹೊಡೆದಿರೋದು ಯಾವುದು ಒಳ್ಳೆ ಜನರೇನಲ್ಲ, ಅಮಾಯಕರಲ್ಲ, ಹೊಡೆದಿದ್ದೆಲ್ಲ ಟೆರರಿಸ್ಟ್ನೇ ಹೊಡೆದಿದ್ದು ಇಸ್ರೇಲು. ಕರೆಕ್ಟ್ ಅಲ್ವಾ? ಟೆರರಿಸಮ್ಗೆ ಸಪೋರ್ಟ್ ಮಾಡಿದವರು ನೀವು. ನಮ್ಮ ಅದೇ ಟೆರರಿಸ್ಟ್ ನಮ್ಮ ಪಲಗಮನ ಹೊಡೆದ ಮಹಿಳೆ ಜೊತೆ ನೀವು ಯಾಕೆ ಸಪೋರ್ಟಿಗೆ ನಿಂದಿಲ್ಲ? ಸುಮ್ಮನೆ ಬಾಯಲ್ಲಿ ಹೇಳಿ ಯೂಸ್ ಇಲ್ಲ. ಇಂಥ ಜಾಗದಲ್ಲಿ ನೀವು ಸ್ಟ್ಯಾಂಡ್ ಇರಬೇಕು, ದೇಶದ ಜೊತೆ ನಿಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ನೋಡಿರೋ ಪ್ರಕಾರದಲ್ಲಿ ಅಬ್ದುಲ್ ಕಲಾಂ ಥರ ಮುಸ್ಲಿಮ್ನ ನಾವು ನೋಡಿದ್ವಿ. ಅವರು ದೇವರಂತ ನಾವು ಪೂಜಿಸ್ತೀವಿ, ನಾವುಗಳು ಪೂಜಿಸ್ತೀವಿ. ನೀವುಗಳು ಯಾವತ್ತೂ ಪೂಜಿಸಲ್ಲ. ನೀವು ಯಾರೋ ಅವರ ಆ ಹೆಸರು ಇಟ್ಕೊಂಡಿಲ್ಲ, ಏನು ಬೇಡ. ನಮ್ಮ ಆರ್ಮಿಲಿ ಅಬ್ದುಲ್ ಹಮೀದ್ ಅನ್ನೋರು ಪರಮವೀರ್ ಚಕ್ರ ತೊಗೊಂಡ್ರು. ಅವರು ಯುದ್ಧದ ಅಲ್ಲಿ 71 ವಾರಲ್ಲಿ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿ, ಅವರಂಥ ಹೆಸರು, ಅವರಂಥ ದೇಶ ಪ್ರೇಮ ನಿಮ್ಮಲ್ಲಿ ಈ ನಡುವೆ ಯಾಕೆ ಬರ್ತಾಯಿಲ್ಲ? ನನಗೆ ಅದೇ ದುಃಖದ ವಿಷಯ. ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸ ಮಾಡೋರು ಇದ್ದಾರೆ. ನಾನು ಹೇಳೋದು, ಧರ್ಮ ಬೇರೆ, ದೇಶ ಬೇರೆ. ದೇಶ ಬಂದಾಗ ಧರ್ಮನ ಕಿತ್ತೆಸಿರಿ, ಫಸ್ಟ್ ದೇಶ ಅಂತ ಬಂದಿಲ್ಲ. ಅದು ಯಾರಲ್ಲಿ? ಈಗ ಹಿಂದೂಲು ಅಷ್ಟೇ, ನನ್ನ ಜಾತಿ ಹಾಕಬೇಕು, ಹಿಂದೂ ಒಬ್ಬನೇ, ಎಲ್ಲ ಹಿಂದೂ ದೇಶಕ್ಕೆ ಅಂತ ಬನ್ನಿ. ದೇಶ ಫಸ್ಟ್. ದೇಶ ಇದ್ದರೆ ನಾವೆಲ್ಲರೂ ಉಳಿತೀವಿ, ಎಲ್ಲ ಧರ್ಮಗಳು ಉಳಿತಾಯಿವೆ. ಉಳಿಬೇಕಾ? ಫಸ್ಟ್ ದೇಶ ಅನ್ನೋಗ ಎಲ್ಲರೂ ಒಟ್ಟಿಗಾಗಬೇಕು. ಅದು ನಮ್ಮಲ್ಲಿ ತುಂಬ ಕಮ್ಮಿ ಇದೆ ಮೇಡಮ್. ನಮ್ಮ ದೇಶದಲ್ಲಿ ಅತಿ ಕಮ್ಮಿ. ನಾನು ಹೇಳ್ತೀನಿ, ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೇಶ ಪ್ರೇಮಿ ಅಂತ ಯಾರಿದ್ದಾರೆ ಅಂದರೆ ಅದು ಭಾರತದಲ್ಲಿ. ದೇಶ ದ್ರೋಹಿಗಳು ಯಾರಿದ್ದಾರೆ ಅದು ಭಾರತದಲ್ಲಿ ಅತಿ ಜಾಸ್ತಿನೇ. ಇವೆರಡು ಹೈಯೆಸ್ಟ್ ಇರೋದು ನಮ್ಮಲ್ಲಿ. ನನಗೆ ಅತಿ ಇಷ್ಟವಾದ ಒಂದು ಕಂಟ್ರಿ ಅಂದರೆ ಇಸ್ರೇಲ್ ಮೇಡಮ್. ಇಸ್ರೇಲಲ್ಲಿ ಹೆಣ್ಣು ಮಕ್ಕಳನ್ನ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವ್ರು ಎನಿ ಟೈಮ್ ನೋಡಿ ವೆಪನ್ ಇಟ್ಕೊಂಡು ಹೋಗ್ತಾರೆ. ಅವ್ರ ಕಂಟ್ರಲ್ಲಿ 100% ವೆಪನ್ ಇಟ್ಕೊಳ್ಬೋದು. ಎರಡನೇದು, ಅಲ್ಲಿ ಕಂಪಲ್ಸರಿ ಒಂದು ಜಾಬ್ ಆಗಬೇಕು ಅಂದರೆ ಅವ್ನು 100% 3 ಇಯರ್ಸ್ ಆರ್ಮಿ ಸೇರಿರಲೇಬೇಕು. ಅದಕ್ಕಾಗಿ ಇಲ್ಲಿ ದೇಶ ಪ್ರೇಮ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ದೇಶ ಪ್ರೇಮ, ನಮ್ಮ ಜಾತಿ ಕಿತ್ತು ಹಾಕಿದ್ದಾರೆ. ಅದಕ್ಕಾಗಿ ಈ ಪ್ರಾಬ್ಲಮ್ಮು. ಅದೆಲ್ಲ ಕಿತ್ತು ಎಸೆದು ನೇಷನ್ ಅಂತ ಬನ್ನಿ. ಈ ದೇಶಕ್ಕೆ ಒಳ್ಳೆಯದು, ನಿಮ್ಗೆ ಒಳ್ಳೆಯದು, ನಮ್ಮೆಲ್ಲರಿಗೂ ಒಳ್ಳೆಯದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.